ಕೆನರಾ ಬ್ಯಾಂಕ್ ವೇಕೆನ್ಸಿ ನೋಟಿಫಿಕೇಶನ್ 2025. ಸೊ ನಿಮಗೆ ಕೆನರಾ ಬ್ಯಾಂಕಿಂದ ಪ್ರೊಬೇಷನರಿ ಆಫೀಸರ್ ಆ್ಯಂಡ್ ಸ್ಪೆಷಲಿಸ್ಟ್ ಆಫೀಸರ್ಗೆ ನಿಮಗೆ 1000 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಮೊದಲೇದಾಗಿ ನಿಮಗೆ ಜಾಬ್ ಲೊಕೇಶನ್ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದಲ್ಲೂ ಕೂಡ ಅವೈಲೇಬಲ್ ಇದೆ ಈ ಒಂದು ಜಾಬ್ ರೋಲ್. ಸೊ ನೀವು ಎಲ್ಲಿ ಬೇಕಾದಲ್ಲೂ ಕೂಡ ಕೆಲಸ ಮಾಡ್ಬೋದು. ಆ್ಯಂಡ್ ನಿಮಗೆ ಸ್ಯಾಲ್ರಿ ನೋಡೋದಾದರೆ 48,480 ರೂಪಾಯಿಂದ ಹಿಡಿದು 85,920 ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಈ ಒಂದು ಜಾಬ್ಗೆ. ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು, ನಿಮ್ಮದು ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ರೂ ಕೂಡ ಪರವಾಗಿಲ್ಲ. ಆ್ಯಂಡ್ ಇಲ್ಲಿ ಅವರು ಎಕ್ಸಾಂಪಲ್ಗೆ ಕೊಟ್ಟಿದ್ದಾರೆ BE ಆರ್ BTech LLB ಪೋಸ್ಟ್ ಗ್ರ್ಯಾಜುಯೇಷನ್ ಫ್ರಮ್ ಎನಿ ಆರ್ಗನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತ. ಅದು ಎಕ್ಸಾಂಪಲ್ ಪರ್ಪಸ್ಗೋಸ್ಕರ ಕೊಟ್ಟಿದ್ದಾರೆ ಅಷ್ಟೇ. ನೀವು ಯಾವುದೇ ಡಿಗ್ರಿ ಕಂಪ್ಲೀಟ್ ಆಗಿದ್ರೂ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಆ್ಯಂಡ್ ನಿಮಗೆ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು, 20 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ 30 ಇಯರ್ಸ್. ಸೊ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಮಿನಿಮಮ್ ಅಂದರೂ 20 ವರ್ಷನಾದರೂ ಆಗಿರಬೇಕು, ಇಲ್ಲ ಅದರ ಅಬೋವ್ 13 ಆಗಿರಬೇಕು, ಅಂದರೆ 30 ವರ್ಷ ಆಗಿರಬೇಕು. ಸೊ ಇದಕ್ಕಿಂತ ಜಾಸ್ತಿ ಏನಾದರೂ ಆಗಿದ್ರೆ ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಮೆನ್ಷನ್ ಮಾಡಿದರೆ ನೋಡ್ಬೋದು, ಜುಲೈ 1, 2025 ಒಳಗಡೆನೆ ಈ ಒಂದು ಏಜ್ ನಿಮಗೆ ಕಂಪ್ಲೀಟ್ ಆಗಿರಬೇಕು ಅಂತ. ಸೊ ಅದ್ರ ಮೇಲೆ ಏನಾದರೂ ನಿಮಗೆ ಆ ಏಜ್ ಕಂಪ್ಲೀಟ್ ಆಗೋಂಗಿದ್ದಿದ್ರೆ ಸೊ ಈ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷದ ತನಕ ಇದೆ, SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷದ ತನಕ ಇದೆ, PAWD ಕ್ಯಾಂಡಿಡೇಟ್ಸ್ಗೆ 10 ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. ಅಪ್ಲಿಕೇಶನ್ ಫೀಸ್ SC/ST PWBD ಕ್ಯಾಂಡಿಡೇಟ್ಸ್ಗೆ 175 ರೂಪಾಯಿ ಇದೆ. ಜನರಲ್ OBC EWS ಕ್ಯಾಂಡಿಡೇಟ್ಸ್ಗೆ ನಿಮಗೆ 850 ರೂಪಾಯಿ ಇದೆ. ಇದನ್ನು ಆನ್ಲೈನಲ್ಲಿ ನೀವು ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಮುಖಾಂತರ ನೀವು ಮಾಡ್ಬೋದು. ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ, ಪ್ರಿಲಿಮಿನರಿ ಒಂದು ಎಕ್ಸಾಮ್ ಇರುತ್ತೆ, ಅಂದರೆ ಜನರಲ್ ನಾಲೆಜ್ ಆ್ಯಂಡ್ ಬ್ಯಾಂಕ್ ರಿಲೇಟೆಡ್ ಕ್ವಶನ್ಸ್ ಏನಿರ್ತಾವಲ್ವ ಅದರದ್ದು ಒಂದು ನಿಮಗೆ ಫಸ್ಟ್ ಟೆಸ್ಟ್ ಅಂತ ಇರುತ್ತೆ, ಅದನ್ನು ನೀವು ಅಟೆಂಡ್ ಮಾಡಬೇಕು, ಇದು ಕಂಪಲ್ಸರಿ. ಆ್ಯಂಡ್ ಮೇನ್ ಎಕ್ಸಾಮ್ಸ್. ಸೊ ಇದಾದಮೇಲೆ ಈ ಟೆಸ್ಟ್ ಮುಗಿದ್ಮೇಲೆ ನಿಮಗೆ ಒಂದು ಮೇನ್ ಎಕ್ಸಾಮ್ಸ್ ಇರುತ್ತೆ, ಅದು ಪೂರ್ತಿ ಬ್ಯಾಂಕಿಂಗ್ ರಿಲೇಟೆಡೇ ಇರುತ್ತೆ. ಸೊ ಅದರಲ್ಲಿ ಇದು ಇರುತ್ತೆ. ಆ್ಯಂಡ್ ನಿಮಗೆ ಪರ್ಸ್ನಾಲಿಟಿ ಟೆಸ್ಟ್ ಅಂದರೆ ನಿಮ್ಮದು ಬಿಹೇವಿಯರ್ ಹೆಂಗಿದೆ, ನಿಮ್ಮದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಎಲ್ಲ ಅದನ್ನು ಚೆಕ್ ಮಾಡ್ತಾರೆ. ಆ್ಯಂಡ್ ಫೈನಲಿ ಇಂಟರ್ವ್ಯೂ. ಇದು 4 ರೌಂಡ್ ಮುಗಿದ ಮೇಲೆ ಕೂಡ ನಿಮ್ಮದು ಒಂದು ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂ ನೀವು ಪಾಸ್ ಆದರೆ ನಿಮಗೆ ಈ ಒಂದು ಜಾಬ್ ಸಿಗುತ್ತೆ. ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ನ ಯಾವ ಥರ ಹಾಕೋದು, ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂತ. ನಾನು ಟೆಲಿಗ್ರಾಮಲ್ಲಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀನಿ, ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ನ ಹಾಕ್ಬೋದು. ಆ್ಯಂಡ್ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ನಿಮ್ಮದು ಪರ್ಸ್ನಲ್ ಸರ್ಟಿಫಿಕೇಟ್ಸ್ ಏನೇನೆಲ್ಲ ಇರುತ್ತೆ ಅದೆಲ್ಲದೂ ಕೂಡ ಇಂಪಾರ್ಟೆಂಟೇ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ. ಎಕ್ಸಾಂಪಲ್ಗೆ ಹೇಳೋದಾದರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರೋಂಥ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್. ಸೊ ನಿಮ್ಮದು ಬೇಸಿಕ್ ಏನೇನಿರುತ್ತೆ ಎಲ್ಲ ಕೂಡ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಆ್ಯಂಡ್ ಒಂದು ರಿಸ್ಯೂಮ್ ಕೂಡ ಇದ್ದರೆ ಬೆಟರ್ ನೀವು ಅಪ್ಲಿಕೇಶನ್ ಹಾಕುವಾಗ. ಆ್ಯಂಡ್ ನೀವು ಸೈಬರ್ ಸೆಂಟ್ರಿಗೆ ಹೋದರೂ ಕೂಡ ಇದನ್ನೆಲ್ಲ ತೊಗೊಂಡೋಗಿ ನೀವೇ ಅಪ್ಲಿಕೇಶನ್ನ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟ್ರಲ್ಲಿ ಹಾಕುವಾಗ ಕೂಡ ಇದನ್ನೆಲ್ಲ ನೀವು ನೆನಪಿಟ್ಕೊಂಡು ಅಪ್ಲಿಕೇಶನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದು ಒಂದು ರೆಫರೆನ್ಸ್ ಕಾಪಿ ಅಂತ ಒಂದು ಫಾರ್ಮನ್ನು ಒಂದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, 1/7/2025. ಸೊ ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಸಾರಿ. ಆ್ಯಂಡ್ ನಿಮಗೆ ಯಾವಾಗ ಈ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಂತ ನೋಡೋದಾದರೆ 21 ಜುಲೈ 2025ಕ್ಕೆ 21 ಜುಲೈ 2025ಕ್ಕೆ ಈ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅಲ್ಲಿ ತನಕ ನಿಮಗೆ ಟೈಮ್ ಇದೆ, ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದರ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಅಫಿಷಿಯಲ್ PDF ಲಿಂಕನ್ನು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಓದ್ಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು. ಆ್ಯಂಡ್ ನಮ್ಮ ಚಾನಲ್ನ ಏನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.